ಫೋನ್ ಮಾಡ್ಬಿಡಂಟಪ್ಪ ಸೀದಾ ಕಣ್ಣುಂಕ್ ಹೋಗಿದ್ದೀನಿ. ಖರ್ಚು ಜಾಸ್ತಿ ಕಟ್ಟಾತದ ನಿಮ್ ಫೋನಲ್ಲಿ. ನಾನು 25ನೇ ತಾರೀಕು ತೋಟಕ್ಕೆ ಬರ್ತೀನಿ, ಏನೊಂದು ಮಾತಾಡೋಣ ಅಂತ ಹೇಳಿದ್ರು ಸರ್. ನಮ್ ಗಂಡ ಅವ್ರ ಮನೇಲಿ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್. 10 ವರ್ಷದಿಂದನೂ ಅವ್ರ ಮನೇಲಿ 2 ಮಕ್ಕಳನ್ನ ಅವ್ರು ಹೆಂಗ್ ನೋಡ್ಕೊಂಡಿದಾರೋ ನನ್ ಗಂಡನು ಕೂಡ ಅವ್ರು ಅದೇ ತರ ನೋಡ್ಕೊಂಡಿದ್ದಾರೆ ಸರ್. ಇವತ್ತು ಅವ್ರು ಇಲ್ಲ ನಮ್ ಜೊತೆಲಿ ಅನ್ನೋವರೆಗೂ ಪ್ರತಿ ಕ್ಷಣ ನಾವು ತುಂಬಾ ಪಡ್ತಾ ಇದೀವಿ ನಾವು. ಅಂದ್ರೆ ಅವ್ರು ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಅಂದ್ರು, ಬಟ್ ಅವ್ರು ವರದಕ್ಷಿಣೆ ಕಿರುಕುಳ ಕೊಟ್ಟಿಲ್ಲ ಸರ್. ಅವ್ರು ನಮ್ಮನ್ನೇ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದ್ರೆ ಅವ್ರ ಮನೆ ಸೊಸೆನ ನೋಡ್ಕೊಂಡಿರಲ್ವಾ ಸರ್ ಅವರು. ಮದುವೆಗೆಲ್ಲ ಹೋಗಿದ್ವಿ, ಬಟ್ಟೆ ಕೂಡ ಕೊಡ್ಸಿದ್ದಾರೆ, 2 ಜೊತೆ ತಕ್ಕೊಟ್ಟವ್ರು. ಮನೆಯಲ್ಲ ಹೇಳ್ತೀವಿ ಸರ್, ಹಿಂಗ್ ಮಾಡ್ತಾರೆ. ಫೋನ್ ಮಾಡಿದ್ದೆ ನಾನು, ಶ್ರೀಲಂಕದಲ್ಲಿದ್ದೀನಿ ಅಂತಪ್ಪ, 25ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ರು. ಫೋನ್ ಮಾಡ್ಬಿಡಂಟಪ್ಪ ಸೀದಾ ಕಣ್ಣುಂಕ್ ಹೋಗಿದ್ದೀನಿ. ಖರ್ಚು ಜಾಸ್ತಿ ಕಟ್ಟಾತದ ನಿಮ್ ಫೋನಲ್ಲಿ. ನಾನು 25ನೇ ತಾರೀಕು ತೋಟಕ್ಕೆ ಬರ್ತೀನಿ, ಏನೊಂದು ಮಾತಾಡೋಣ ಅಂತ ಹೇಳಿದ್ರು ಸರ್. ಸುಮ್ಮನೆ ನಾವು ಮಾತಾಡೋದಕ್ಕೆ ಮದುವೆ ಆಗಿ 1.5 ತಿಂಗಳಾಯ್ತು, ನಾವು ಮಾಡಲೇ ಇಲ್ಲ, ಅವರು ತೋಟಕ್ಕೆ ಬರಲೇ ಇಲ್ಲ. ಅದನ್ನ ನಿಮ್ ಕೈ ಏನ್ ಮಾಡ್ತಾ ಇದ್ದೀರಪ್ಪ ಅಂತ ಕೇಳಾಕ ಫೋನ್ ಮಾಡ್ತೇವೆ. ಒಂದೇ 1,000 ಬಂದಿದ್ರು, ಫ್ಯಾಮಿಲಿ ಬಂದಿದ್ರು, ಜೊತೆಲಿ ಬಂದು ಕಾರಲ್ಲಿ ತೋಟದಲ್ಲೆಲ್ಲ ಸುತ್ತಾಡ್ಕೊಂಡು ಕೂತ್ಕೊಂಡು 5 ನಿಮಿಷ. ಆಮೇಲೆ ಹಂಗೆ ಹೋಯ್ತೀನಿ, ಕೆಲಸ ಐತಿ, ಅಮ್ಮ ಕರೀತಾರ ಅಂತ ಹೇಳಿದ್ರು. ಅದಕ್ಕೆ ನಾನು ಬೇಡ ಇರಪ್ಪ, ಬಂದಿದ್ದೀನಿ, ಒಂದು ಎಳ್ನೀರು ಕಿತ್ಕೊಡ್ತೀನಿ ಅಂತ ಹೇಳಿದ್ರು. ಕೊಚ್ಚಿ ಕಿತ್ತು ಕೊಟ್ಟು ಕುಡಿದು ಹಂಗೆ ಹೋಗಿದ್ದು ಸರ್. ಇಲ್ಲ ಸರ್, ಫ್ರೆಂಡ್ ಜೊತೆಲಿ ಏನೋ ಬರ್ತಾ ಇಲ್ಲ. ಬಂದ್ರೆ ಅವ್ರ ತಾಯಿ ಜೊತೆಲಿ ಬರೋರು, ಇಲ್ಲ ಡ್ರೈವರ್ ಜೊತೆಲಿ, ಅಷ್ಟೇ, ಒಬ್ರೇ ಬರ್ತಾರೆ. ವೆಂಕಟೇಶ್. ನಮ್ ಗಂಡ ಅವ್ರ ಮನೇಲಿ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್. 10 ವರ್ಷದಿಂದನೂ ಅವ್ರ ಮನೇಲಿ 2 ಮಕ್ಕಳನ್ನ ಅವ್ರು ಹೆಂಗ್ ನೋಡ್ಕೊಂಡಿದಾರೋ ನನ್ ಗಂಡನು ಕೂಡ ಅವ್ರು ಅದೇ ತರ ನೋಡ್ಕೊಂಡಿದ್ದಾರೆ ಸರ್. ಇವತ್ತು ಅವ್ರು ಇಲ್ಲ ನಮ್ ಜೊತೆಲಿ ಅನ್ನೋವರೆಗೂ ಪ್ರತಿ ಕ್ಷಣನು ನಾವು ತುಂಬಾ ಪಡ್ತಾ ಇದೀವಿ ನಾವು. ಏನಕ್ಕಂತ ಅಂದ್ರೆ ಇವತ್ತು ಅವ್ರು ಇದ್ದಿದ್ರೆ ಏನಾದ್ರೂ ಮಾಡ್ಬೋದಿತ್ತು, ಬಟ್ ಅವ್ರು ಇವತ್ತಿಲ್ಲ ಅನ್ನೋ ನೋವು ನಮಗೆ ತುಂಬಾನೇ ಕಾಡ್ತಾ ಇದೆ ಸರ್. ಯಾಕಂದ್ರೆ ಅವ್ರು ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಅಂದ್ರು, ಬಟ್ ಅವ್ರು ವರದಕ್ಷಿಣೆ ಕಿರುಕುಳ ಕೊಟ್ಟಿಲ್ಲ ಸರ್. ಯಾಕಂದ್ರೆ ನಾವ್ ಯಾರು ಅಂತಾನೆ ಅವ್ರಿಗೆ ಗೊತ್ತಿಲ್ಲ. ನಾನು ಅವ್ರ ಮನೆಯಲ್ಲಿ ಕೆಲಸ ಮಾಡೋದು ನಮ್ ಗಂಡ ಅಷ್ಟೇ. ಅವ್ರು ನಮ್ಮನ್ನೇ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದ್ರೆ ಅವ್ರ ಮನೆ ಸೊಸೆನ ನೋಡ್ಕೊಂಡಿರಲ್ವಾ ಸರ್ ಅವರು. ಆಯ್ತಾ, ಅವ್ರು ದುಡ್ಕಿ ಅವ್ರ ಆತ್ಮಹತ್ಯೆ ಮಾಡ್ಕೊಂಡಿರೋದಕ್ಕೆ ಇವತ್ತು ನಮ್ ಸೂರಜಣ್ಣ ನಮ್ಮ ಹತ್ರ ಇಲ್ಲ ಸರ್, ನಮ್ ಜೊತೆಗಿಲ್ಲ ಅನ್ನೋ ನೋವು ತುಂಬಾ ಕಾಡ್ತಾ ಇದೆ. ಅವ್ರನ್ನ ನೋಡ್ತಾ ಇದ್ರೆ ಮನ್ಸು ತುಂಬಾ ನೋವಾಗ್ತಾ ಇದೆ ಸರ್. ನಾವ್ ಯಾರಿಗ್ ಹೇಳ್ಕೋಬೇಕು? ಅವ್ರು ಬಂದು ಇಲ್ಲೆಲ್ಲ ಬ್ರಾಹ್ಮಣ ಮಾಡಿ ವರದಕ್ಷಿಣೆಗೋಸ್ಕರ ಕಿರುಕುಳ ಮಾಡಿ ಹೋದ್ರು ಅಂತ ಅವತ್ತು ಅವ್ರು ಹೇಳಿದ್ರು. ಮತ್ತೆ ಮೊನ್ನೆ ಅವರು ಅದ್ರ ಬಗ್ಗೆ ಏನು ಹೇಳ್ತಾನೆ ಇಲ್ವಲ್ಲ. ನೀವೇ ಹೇಳಿ, 2 ತಿಂಗಳಾಗಿಲ್ಲ, ಅವಾಗ ಇದೆಲ್ಲ ಮಾಡೋಕ್ಕಾಗ್ತದ? ಸುಮ್ಮನೆ ಜೋರಿ ಅಂತ ನಮ್ಗೇನು ಬೇಕಾಗಲ್ಲ ಜೋರು. ನಮ್ಗಿರೋ ಆಸ್ತಿ ಪಾಸ್ತಿನೇ ಬೇಜಾನಿದೆ. ಇದೆಲ್ಲ ಇದ್ರೂ ಸುಮ್ಮನೆ ನಮ್ಮ ಹುಡುಗನ ಬಗ್ಗೆ ನೋಡಿ, ಇವರು ಅದು ನೋಡಿ ಆ ಅವಮಾನ ತಡೀಲಾದ್ರೆ ತೀರ್ಕೊಂಡು ನಮಗೆ ಆಗೋದು. ನಮ್ಮ ತಂಗಿ ಸುಳ್ಳು ಸರ್, ದೇವ್ರನ್ನ ಅವೆಲ್ಲ ಸುಳ್ಳು, ಯಾವುದು ಹೇಳಿಲ್ಲ ನಮಗೆ. ನಮ್ಮೂರನ್ನೇ ಡೈಮಂಡ್ ಸೆಟ್ ಕೊಟ್ಟಿದ್ದಾರೆ ತಂಗಿ ಹುಡುಗಿಗೆ, ಚೆನ್ನಾಗಿರಲಿ ಅಂತ, ಆ ಥರ. ಪುರುಷತ್ವ ವಿಚಾರಕ್ಕೆಲ್ಲ ಪುರುಷತ್ವ ವಿಚಾರಕ್ಕೆಲ್ಲ ಅವೆಲ್ಲ ಸುಳ್ಳು ಸುಳ್ಳು, ಎಲ್ಲ ಸುಳ್ಳು. ಅಪ್ಪ ಯಾರು ನೋಡಿದ್ದಾರೆ ಪುರುಷತ್ವ ಅಂತ? ಅವ್ನು ನೋಡಿದ್ದಾನ? ಅವ್ರ ಚಿಕ್ಕಪ್ಪ ಏನೂ ಇಲ್ಲ, ಯಾವನು ನೋಡಿಲ್ಲ, ಯಾವಾಗಿಲ್ಲ, ಸುಮ್ಮನೆ ಆ ಥರ ಮಾಡಿದ್ದಾರೆ ಅಷ್ಟೇ. ಎಲ್ಲ ಗೊತ್ತಿದ್ದೆ ಮದುವೆ ಇಲ್ಲ, ನಮ್ಗೆ ಅವೆಲ್ಲ ಏನೂ ಗೊತ್ತಿಲ್ಲ. ಅದು ನಮ್ಮ ತಂಗಿ ಏನಿಲ್ಲ, ಎಲ್ಲ ಸುಳ್ಳು ಅಪಾದನೆ ಮಾಡಿ ನಮ್ಮನ್ನ ಈ ಥರ ಮಾಡಿದ್ದಾರೆ. ನಮ್ಮ ಫ್ಯಾಮಿಲಿ ಅದೆಲ್ಲ ಭಾಳ ಇದೆ ಹೇಳೋದು. ಎಲ್ಲರೂ ಸುಮ್ಮನೆ ಅದನ್ನು ಹುಟ್ಟಿಸ್ಕೊಂಡು ಹೇಳೋದು. ನಾವು ಅವೆಲ್ಲ ಹೇಳ್ಬಾರ್ದು. ಒಂದು ಹೆಣ್ಮಗಳ ಮೇಲೆ ನಾವು ಅವೆಲ್ಲ ಅಪಾದನೆ ಮಾಡಬಾರ್ದು. ಅದೆಲ್ಲ ಸತ್ಯ ಕಥೆ, ಸುಮ್ಮನೆ ಅವ್ರು ಮಾಡಿರೋದು. ಅವ್ರ ದೊಡ್ಡಮ್ಮ ಅವರು ಎಲ್ಲ ಸೇರಿ ಚಿಕ್ಕಪ್ಪರೆಲ್ಲ ಅದು ಮಾಡಿರೋದು. ನಾನು ಟಿ ವಿನಲ್ಲೇ ನೋಡಿದ್ದು, ಎಲ್ಲ ಟಿ ವಿನಲ್ಲೇ ನೋಡಿದ್ದು. ನಾವು ಒಬ್ಬ ಹೆಣ್ಮಗು ನಾನು ಶೋಷಣೆ ಮಾಡೋಲ್ಲ, ಆದರೆ ಅವ್ರದ್ದೇ ತಪ್ಪಿದೆ. ಬೇಜಾನ್ ಎಲ್ಲ ಹೇಳೋದ್ರಿಂದ ಅವ್ರದ್ದೇ ತಪ್ಪು. ನಾವು ನಾವೇನು
ಹಣಕ್ಕೆ, ದುಡ್ಡಿಗೆ, ಬಂಗಾರಕ್ಕೆ, ವರದಕ್ಷಿಣೆ ಅವೆಲ್ಲ ಸುಳ್ಳು, ಅದೆಲ್ಲ ಸುಳ್ಳು. ಸುಮ್ಮನೆ ಪುರುಷತ್ವ ನಪುಂಸಕ ಅಂತ ಏನೋ ಹೇಳ್ತಾ ಇದ್ದಾರೆ, ಅವೆಲ್ಲ ಸುಳ್ಳು. ಇವರೇನು ಹೋಗಿ ನೋಡಿದಾಗ ನಪುಂಸಕ ಅವನು ಇದ್ದಾರೆ ಅಂತ ಕೇಳಿದೆ. ಅವ್ನು ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ನೋಡಿ, ಅಲ್ಲಿ ಭಾಳ ಜನ ಅವ್ನು ಇರೋಷ್ಟು ಫ್ರೆಂಡ್ಸ್ ಯಾರು ಇಲ್ಲ, ಅಂಥ ಒಳ್ಳೆ ಹುಡುಗ ಅವನು. ಅವ್ರಿಗಿನೂ ಅವನು ಒಳ್ಳೆ ಥರನೇ ಕಾಣ್ತು. ಆದ್ದರಿಂದ ನಮ್ಮ ತಂಗಿ ಹೋಗಿ ಮದುವೆ ಮಾಡ್ಕೊಂಡು ಬಂದು, ನಾವು ಕೂಡ ಸುಮಾರು ಭಾಳ ಚೆನ್ನಾಗೇ ಮದುವೆ ಮಾಡಿದ್ವಿ. ಅವ್ರಿಗಿಂತ ನಾವೇ ಚೆನ್ನಾಗಿ ಮದುವೆ ಮಾಡಿದ್ದು. ಸರ್, ಈಗ ನಾವು ಕೇಳೋ ಪ್ರಶ್ನೆ ಅಲ್ಲ, ಈಗ ಅವ್ರು ಆರೋಪ ಮಾಡಿದ್ರು, ನಾವು ನಿಮ್ಮ ಹತ್ರ ಕೇಳ್ತಿದ್ವಿ. ಶ್ರೀಲಂಕಾಕ್ಕೆ ಹೋಗಿದ್ರು, 4 ದಿನಕ್ಕೆ ವಾಪಸ್ ಬಂದ್ರು. ಅದು ಏನು ನಡೀತು ಅಲ್ಲಿ, ಅದು ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅದು ಅಷ್ಟು ಮಾತ್ರ ಹೇಳ್ಬೋದು. ಅದು ಯಾಕೆ ಬಂದು ಏನು ಎಲ್ಲ ಬಂದಾದ್ಮೇಲೆ ಗೊತ್ತಾಗುತ್ತೆ. ಹೌದು ಅಷ್ಟು ಮಾತ್ರ ಹೇಳ್ಬೋದು. ಯಾವತ್ತಾದ್ರೂ ಏನು ಗಲಾಟೆ ಗಿಲಾಟೆ ಅವರು ಇಲ್ಲ ಸರ್, ಯಾವ ಗಲಾಟೆನೂ ಆಗಿಲ್ಲ, ಯಾವುದೂ ಇಲ್ಲ. ಪಾಪ ನಾನು ಎಲ್ಲ ಫಂಕ್ಷನ್ಗೂ ಬಂದು, ನಮ್ಮಲ್ಲಿ 3 ಮದುವೆ ಆದವು, ಇಬ್ಬರು ಎಲ್ಲ ಜೊತೆಗೆ ಬಂದಿದ್ದು. ಮದುವೆಗೆ ಬಂದು ನಾನು ಮಾತಾಡ್ಸಿ ಎಲ್ಲ ಮಾಡಿದ್ದು. ಭಾಳ ಅನ್ಯೋನ್ಯಾಗಿ ಇದ್ದವರು. ಆದರೆ ಅದು ಶ್ರೀಲಂಕಾ ಹೋಗಿ ಬಂದು ಅದೇನಾಯಿತು, ಅದು ಏನಾಗಿದೆ ನಾಗ್ಪುರಕ್ಕೆ ಯಾಕೆ ಹೋಗಿದ್ರು ಸೂರಜ್ ಅವರು ಅಂತ? ಅದು ನಮಗೆಲ್ಲ ಅರ್ಥ ಆಗಿಲ್ಲ. ಯಾಕೆಂದರೆ ನಮ್ಮ ಅದ್ರ ಬಗ್ಗೆ ನಮಗೇನು ಗೊತ್ತಾಗ್ತದೆ. ಅದು ಪೇಪರ್ದಾಗೆಲ್ಲ ಬಂದಿದೆ ನೋಡಿ. ನಮ್ಮ ಗಮನಕ್ಕೆ ಅದೆಲ್ಲ ಹೋದ ಆದಮೇಲೆ ಅವ್ರಿಗೆ ಮದುವೆ ಆದಮೇಲೆ ಶ್ರೀಲಂಕಾದಲ್ಲಿ ಏನೋ ಅದ್ರ ಬಗ್ಗೆ ಏನೋ ಆಗಿದೆ. ಅದು ಹೇಳ್ಬೋದು. ಅದ್ರ ಬಗ್ಗೆ ನಮಗೆ ಜಾಸ್ತಿ ಮಾಹಿತಿ ಇಲ್ಲ ಅಷ್ಟೊಂದು. ಸೂರಜ್ ಅವರ ತಾಯಿ ಹೇಗಿದ್ದಾರೆ? ಬಟ್ ಅದು ಪರವಾಗಿಲ್ಲ, ಈಗ ಸ್ವಲ್ಪ ಪರವಾಗಿಲ್ಲ. ಆರೋಗ್ಯ ಪರವಾಗಿಲ್ಲ ಈಗ. ಅವರು ಏನೋ ಮನ್ಸಿಗೆ ನೋವು ಮಾಡ್ಕೊಂಡು ಇಬ್ಬರು ಒಂದೇ ಇದರಲ್ಲಿ ಮಾಡಿದ್ದಂತೆ, ಹ್ಯಾಂಗ್ ಮಾಡ್ಕೊಂಡಿದ್ದಾರೆ ಒಟ್ಟಿಗೆ. ಅದೇನೋ ಅವನು ಹೋಗಿದ್ದಾನೆ, ಇವರು ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದಾರಂತೆ ಅಂತ ಹೇಳ್ತಾರೆ ಅವರು ಅಲ್ಲಿ ಓದಿರೋರು. ಅದೇನಾಯ್ತು ಏನು ನಮಗೆ ಯಾರು ನೋಡಿ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸ್ಕೊಂಡು ಮಾಹಿತಿ ಇಲ್ಲ. ಅದು ನಮ್ಮಲ್ಲಿ ಯಾರೆಲ್ಲ ಹೋಗಿದ್ರು ಹುಡುಗರು, ನಮ್ಮವರೇ. ಯಾರು ಏನು ಅಂತ ಸರಿಯಾಗಿ ಗೊತ್ತಿಲ್ಲ. ನಿಮ್ಮ ಹೆಸರು? ಸೂರಜ್ ಅವ್ರಿಗೆ ನಾನು ಸೂರಜ ಮಾವ. ಹೆಸರು? ನನ್ನ ಹೆಸರು ಗೋಪಾಲ್. ಈಗ ಪ್ರಕ್ರಿಯೆ ಹೆಂಗಿರುತ್ತೆ ಸೂರಜ್ ಅವ್ರಿಗೆ? ಎಲ್ಲಿ ಏನು ಮಾಡಬೇಕು ಅಂತ ಮುಂದಿನ ಪ್ರಕ್ರಿಯೆ? ಇವಾಗ ಅದೇ ತಗೊಂಡೋಗಿ ಬರ್ನ್ ಮಾಡ್ತೀನಿ. ಎಲ್ಲಿ? ಲಕ್ಷ್ಮೀಪುರದಲ್ಲಿ ಬರ್ನಿಂಗ್ ಆಗಿದೆ. ಎಷ್ಟು ಗಂಟೆಗೆ? 2 ಗಂಟೆ ಇವತ್ತು. ಓಕೆ, ಥ್ಯಾಂಕ್ ಯು.